ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಮನ್ಸನ್ ಜೀವನ ಎಷ್ಟು ಕಷ್ಟ ಅಂದ್ರೆ ಒಂದೊಂದು ಟೈಮಲ್ಲಿ ಈ ಕಡೆ ಸಾಯಕ್ಕೂ ಆಗಲ್ಲ, ಈ ಕಡೆ ಬದುಕಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಇರ್ತೀವಿ. ಅದ್ರಲ್ಲೂ ಈ ಮಿಡ್ಲ್ ಕ್ಲಾಸ್ ಜೀವನ ಇದೆಯಲ್ಲ, ಬಹಳ ಕಷ್ಟ. ಈ ಕಡೆ ಸಾಯೋದಕ್ಕೂ ಬಿಡಲ್ಲ, ಈ ಕಡೆ ಬದುಕೋದಕ್ಕೂ ಬಿಡಲ್ಲ. ಮನೆ ಪರಿಸ್ಥಿತಿಗಳು ಈ ತರ ಇರ್ತವೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪಾದನೆ ಮಾಡಿದ್ರು ₹1 ಕೈಲಿ ಉಳಿಯಲ್ಲ. ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗದೆ, ಬ್ಯಾಂಕಲ್ಲಿ ತಗೊಂಡಿರೋ ಲೋನ್ಗೆ EMI ಕಟ್ಟಕ್ಕಾಗದೆ, ಎಷ್ಟು ಕಷ್ಟಪಟ್ಟು ದುಡಿದ್ರು ಒಂದ್ ಹೊತ್ತು ಊಟ ಮಾಡಕ್ಕಾಗದೆ ಬದುಕ್ಬೇಕು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಏನೇ ಹೇಳಿ, ಈ ಮನ್ಸ ಸಾಲದ ಸುಳಿಲ್ ಮಾತ್ರ ಯಾವತ್ತೂ ಸಿಗಾಕಬೇಡ್ದು. ಒಂದು ಸಲ ಅವನು ಸಾಲಕ್ಕೆ ಬಿದ್ದ ಅಂದ್ರೆ ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ ಅಂತ ಹೋಗ್ತಾನೆ ಇರುತ್ತೆ ಹೊರ್ತು ಅದು ಯಾವತ್ತೂ ತೀರ್ಸಕ್ಕಾಗಲ್ಲ. ಪರಿಸ್ಥಿತಿ ನಮ್ಮ ಆತರ ಬಿಡೋದೂ ಇಲ್ಲ. ತಕಂದಿರೋ ಸಾಲಕ್ಕೆ ಬಡ್ಡಿ ಕಟ್ಟೆ ಸಾಕಾಯ್ತಿವಿ ಹೊರ್ತು ತಕಂದಿರೋ ಸಾಲ ವಾಪಸ್ ಕೊಡುವಷ್ಟು ದುಡಿಕಂತೂ ಆಗ್ತಿರಲ್ಲ. ಅದರಲ್ಲೂ ಈ ಮನೆ ಖರ್ಚು, ರೇಷನ್ನು, ಮನೆ ಬಾಡಿಗೆ, ನೀರ್ ಬಿಲ್ಲು, ಕರೆಂಟ್ ಬಿಲ್ಲು ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ. ದುಡ್ಡೆಲ್ಲ ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಇನ್ ತಕಂದಿರೋ ಸಾಲಕ್ಕೆ ಬಡ್ಡಿಯಲ್ಲಿ ಕಟ್ಟಕ್ಕಾಗುತ್ತೆ? ಬಡ್ಡಿನೇ ಕಟ್ಟಕ್ಕಾಗ್ತಾ ಇಲ್ಲ ಅಂದ್ಮೇಲೆ ಅಷ್ಟು ತಾನೇ ಎಲ್ಲಿ ಕೊಡೋಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ ಅಲ್ವಾ? ನಾವ್ ಮನೆ ಬರ ಬರ್ದಂಗ್ ಹೋಗ್ಬೇಕು. ಮೇಲಿರೋ ಬ್ರಹ್ಮ ನಮ್ಮ ಮನೆ ಬರ ಇದೇ ತರ ಇರ್ಬೇಕು ಅಂತ ಬರ್ದಿರ್ಬೇಕಾದ್ರೆ ಅದನ್ನೆಲ್ಲ ಬಗೆಹರಿಸಕ್ಕೆ ನಾವ್ಯಾರು ಹೇಳಿ? ದೇವ್ರೇ, ನನ್ ಕಷ್ಟ ಇದೆಯಪ್ಪ, ಕಷ್ಟ ಎಲ್ಲ ತೀರೋಗೋ ತರ ಮಾಡಪ್ಪ ಅಂತ ದೇವ್ರ ಕೈ ಮುಗಿದ್ರೆ ದೇವ್ರ ಬಂದ್ ನಿಮ್ ಕಷ್ಟ ಏನ್ ಬಗೆಹರಿಸ್ತಾನ? ಇಲ್ಲ ಅಲ್ವಾ? ನಾವು ಕಷ್ಟಪಟ್ಟು ದುಡಿದ್ರು ತಾನೆ ಸ್ವಲ್ಪನಾದ್ರೂ ಜೀವನ ಬಗೆಹರೋದು. ನೀನ್ ಏನೂ ಮಾಡಿಲ್ಲ, ನಾ ದೇವ್ರನ್ನೇ ಬೇಡ್ತಾ ಕುತ್ಕೊಳ್ತೀನಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ನೀ ಸಾಯುವವರೆಗೂ ಬೇಡ್ತಾನೆ ಇರ್ಬೇಕು, ದೇವ್ರಂತೂ ಬರಲ್ಲ. ಜನಗಳ ಪರಿಸ್ಥಿತಿ ನೋಡಿ ನೋಡಿ ದೇವ್ರು ಕೂಡ ಸುಮ್ನೆ ಆಗ್ಬಿಟ್ಟಿದ್ದಾನೆ, ಯಾವ ಸಹಾಯಕ್ಕೂ ಬರಲ್ಲ. ಈ ಕೆಟ್ಟ ಪ್ರಪಂಚದಲ್ಲಿ ಸಹಾಯ ಮಾಡಕ್ಕೂ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಮನ್ಸನ್ಗೆ ಸಹಾಯ ಮಾಡಲ್ಲ ಅಂದ್ಮೇಲೆ ಇನ್ ದೇವ್ರಿಲ್ಲಿಂದ ಬರ್ತಾನೆ? ಕಷ್ಟ ಬಂದಾಗ ಫ್ರೆಂಡ್ಸ್ಗಳು ಸಹಾಯ ಮಾಡಲ್ಲ. ಫ್ರೆಂಡ್ಸ್ಗಳು ಯಾಕೆ, ನಮ್ ಸಂಬಂಧಿಕರೇ ಸಹಾಯ ಮಾಡಲ್ಲ. ನಿನ್ನ ಹತ್ರ ದುಡ್ಡಿದ್ರೆ ಎಲ್ಲಾ ಬರ್ತಾರೆ. ನಿನ್ನ ಹತ್ರ ದುಡ್ಡದೆ, ಜೋರಾಗಿ ಆಸ್ತಿ ಮಾಡವನೆ, ಕಾರ್ ಅದೆ, ಬಂಗ್ಲೆ ಅದೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ ಅಂದ್ರೆ ನೀನ್ ಯಾರನ್ನು ಕರೆಯೋದೇ ಬೇಕಾಗಿಲ್ಲ, ಅವರೇ ನಿನ್ನ ಹತ್ರ ಓಡಿ ಓಡಿ ಬರ್ತಾರೆ. ನೀನ್ ಬೇಡ ಅಂತ ಹೋಗು ಅಂತ ಆಚೆ ತಳ್ಳಿದ್ರು ಅವ್ರು ಬರೋದನ್ನ ನಿಲ್ಸಲ್ಲ, ಮತ್ತೆ ನಿನ್ನ ಹತ್ರನೇ ಬರ್ತಾರೆ. ನಿನ್ನ ಹತ್ರ ಏನು ಇಲ್ವಾ, ಅವರೇ ನಿನ್ನ ಕತ್ತಿಡ್ದು ಆಚೆ ತಳ್ತಾರೆ. ಇವನ್ ಯಾವ್ದಕ್ಕೂ ಪ್ರಯೋಜನ ಇಲ್ಲ, ಏನೂ ಇಲ್ಲ ಇವನ ಹತ್ರ ಅಂತ. ಮನ್ಸನ್ ಪರಿಸ್ಥಿತಿ ಈ ತರ ಇದೆ, ಏನು ಮಾಡಕ್ಕಾಗಲ್ಲ ಅಲ್ವಾ? ಈ ಜನ್ಮದಲ್ಲಂತೂ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದೀವಿ. ಗೊತ್ತಿಲ್ಲ ನಾವ್ ಮಾಡಿದ ಪಾಪ ಪುಣ್ಯ ಏನಿತ್ತೋ, ಕರ್ಮ ಧರ್ಮಗಳು ಅವೆಲ್ಲ ತೀರಿಸ್ಬೇಕಲ್ವಾ? ಒಂದೇ ಜನ್ಮದಲ್ಲಿ ಅವೆಲ್ಲ ತೀರ್ಸಕ್ ಆಗಲ್ಲ. ನಾವ್ ಈ ತರ ಹುಟ್ಟಿದೀವಿ ಅಂದ್ರೆ ನಾವ್ ಮಾಡಿದ್ದು ಕರ್ಮ ಏನೋ ಇದ್ದೇ ಇರುತ್ತೆ. ಈ ನಿಮ್ ಕಣ್ ಮುಂಚೆ ಒಬ್ಬ ಕಾರಲ್ಲಿ ತಿರ್ಗಾಡ್ತಾ ಇರ್ತಾನೆ, ಒಬ್ಬ 3 ಲಕ್ಷ 4 ಲಕ್ಷ ಕೊಟ್ಟು ಬೈಕಲ್ಲಿ ತಿರ್ಗಾಡ್ತಾ ಇರ್ತಾನೆ. ಅವ್ರು ನೋಡಿ ನಿಮ್ಗೆಲ್ಲ ಒಂದ್ಸಲ ಹೊಟ್ಟೆ ಉರಿಯುತ್ತೆ ಅಲ್ವಾ? ಯಾಕೆ ನಮ್ ಜೀವನ ಈ ತರ ಇಲ್ಲ ಅಂತ. ಬಿಡ, ಅವ್ರ ಅಪ್ಪ ದುಡ್ಡು ಮಾಡಿದ, ಅವನ್ ತಿರ್ಗಾಡ್ತಾವನೆ ಅಲ್ವಾ? ಏನೋ ಅವ್ರ ಅಪ್ಪ ಪುಣ್ಯ ಮಾಡಿದ, ಆಸ್ತಿ ಮಾಡ್ದ, ಮಗನ್ಗೊಳ್ಳೆ ಲೈಫ್ ಪತ್ತು ಸೋಕಿ ಮಾಡ್ತಾ ಇದ್ದಾನೆ. ನಮ್ಗಂತ ಜೀವನ ಇಲ್ಲ. ಯಾವತ್ತಿದ್ರು ಕಷ್ಟಪಟ್ಟು ದುಡಿಲೇಬೇಕು. ಇನ್ ಕಷ್ಟಪಟ್ಟು ದುಡಿತೀವಿ ಅಂದ್ಮೇಲೆ ಇನ್ ಸೋಕಿದ್ ಕೂಡ ಎಲ್ ಮಾಡಕ್ಕಾಗುತ್ತೆ? ಪ್ರತಿದಿನ ₹10 ಕೊಟ್ಟು ಟೀ ಕುಡಿಬೇಕು ಅಂದ್ರೂ ನಾವು ಯೋಚನೆ ಮಾಡ್ಬೇಕು, ₹10 ಎಲ್ಲಿ ಖರ್ಚಾಗುತ್ತಪ್ಪ ಅಂತ. ಮಿಡಲ್ ಕ್ಲಾಸ್ ಜೀವನ ಅಷ್ಟು. ಈ ದುಡ್ಡಿದ್ದನು ₹20 ಕೊಟ್ಟು ಒಂದು ಸಿಗರೇಟ್ ಸೇದಿ 5 ನಿಮಿಷದಲ್ಲಿ ಬಿಸಾಕ್ಬಿಡ್ತಾನೆ. ಅವನ್ಗೆ ದುಡ್ಡ ಉರ್ಸೋದು ಅಷ್ಟೇ ಗೊತ್ತು, ಉಳಿಸೋದು ಗೊತ್ತಿಲ್ಲ. ನಮ್ಗೆ ದುಡ್ಡು ಉಳಿಸ್ಬೇಕು ಅನ್ನೋ ಆಸೆ, ಉರ್ಸೋಕ್ ಇಷ್ಟ ಇಲ್ಲ, ಆದ್ರೂ ಉಳಿಯಲ್ಲ. ಇವತ್ತು ಸಂಪಾದನೆ ಮಾಡಿದ್ರೆ ನಾಳೆ ಬಡ್ಡಿ ಒಂದ್ ಬರ್ತಾನೆ, 1ನೇ ತಾರೀಕು ಬಂತು ಅಂದ್ರೆ EMI ಬರುತ್ತೆ.
ಎಲ್ಲಾನು ಮೇಂಟೈನ್ ಮಾಡ್ಬೇಕಲ್ವಾ. ನೋಡೋಣ ನಮ್ ಜೀವನ ಹೋಗಿ ಎಲ್ಲಿ ಮುಟ್ಟುತ್ತೋ. ನನ್ ಕಷ್ಟ ಅಂತೇನ್ ನಿಮ್ಮ ಹತ್ರ ನಾ ದುಡ್ಡು ಕೇಳಲ್ಲ, ಆಸ್ತಿ ಕೇಳಲ್ಲ, ಹಣ ಕೇಳಲ್ಲ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನಂದು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೇನು ತೊಂದರೆ ಆಗಲ್ಲ ಅನ್ಕೋತೀನಿ. ಯಾಕಂದ್ರೆ ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಸಪೋರ್ಟ್ ಮಾಡಿದ್ರೆ ಸಾಕು. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದೇ ತರ ನನ್ನ ಕೈಲಾದಷ್ಟು ಸಣ್ಣ ಪುಟ್ಟ ವಿಡಿಯೋ ಮಾಡ್ತಾ ಇರ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ.